ವಿಶ್ವಭಾರತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೆಂಗಳೂರಿನ ಯಲಹಂಕದ ಆವಲಹಳ್ಳಿಯಲ್ಲಿ NGO ಗ್ರೀನ್ ಸರ್ಕಲ್ ಮತ್ತು BMSITಯ NSS ವಿದ್ಯಾರ್ಥಿಗಳು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗಿಯಾಗಿದ್ದರು. ಯಲಹಂಕದ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಆವಲಹಳ್ಳಿಯ ಪೌರ ಕಾರ್ಮಿಕರು ಈ ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛತಾ ಅಭಿಯಾನದಲ್ಲಿ ಕೈ ಜೋಡಿಸಿದರು. ಆವಲಹಳ್ಳಿಯ ಗ್ರೀನ್ ಸರ್ಕಲ್ ಸೇರಿದಂತೆ BMSITಯ NSSನ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಕಸಮುಕ್ತ ಭಾರತ, ಕಸಮುಕ್ತ ಕರ್ನಾಟಕ, ಪ್ಲಾಸ್ಟಿಕ್ ಮುಕ್ತ ಭಾರತದ ಅಭಿಯಾನದಡಿ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಿದರು. ಅಂತೂ ಪರಿಸರದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ, ಗ್ರಾಮಸ್ಥರಲ್ಲಿ, NGOಗಳಲ್ಲಿ ಜಾಗೃತಿ ಮೂಡ್ತಾ ಇರೋದು ಒಳ್ಳೆಯ ಬೆಳವಣಿಗೆ. ಸರ್, ಆ ನಿಶ್ಚಯ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಇವಾಗ ಮನೆಗೆ ಹೋಗ್ಬಿಟ್ಟು, ಇದು ಒಂದು ಆಲ್ರೆಡಿ ಇರೋದು ಒಂದು ಚಿಕ್ಕ ಏರಿಯಾ ಸರ್. ನಮ್ಮ ಕಾಲೇಜ್ ಪಕ್ಕದಲ್ಲಿ ಇರೋ ಜಾಗದಲ್ಲಿ ಎಷ್ಟಾಗುತ್ತೋ ನಾವು ಮಾಡ್ತಾಯಿದ್ದೀವಿ. ನಾವಾಗ ಬಂದುಬಿಟ್ಟು ಒಂದು 200ರಿಂದ ಒಂದು 100 to 150 ಪೀಪಲ್ನ ತೊಗೊಂಡು ಜಾಗದಲ್ಲಿ ಸ್ಪ್ಲಿಟ್ ಮಾಡ್ಕೊಂಡು 10 ಜನ ಟೀಮಲ್ಲಿ ಸ್ಪ್ಲಿಟ್ ಮಾಡಿಕೊಂಡು ಹೋಗಿ ಬರೀ ಪ್ಲಾಸ್ಟಿಕ್ಕನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬರ್ತಾಯಿದ್ದೀವಿ ಸರ್. ನಾವು ಅದನ್ನು ತೊಗೊಂಡು ಬಂದು ಒಂದು ಜಾಗನ ಇಕ್ಕಟ್ಟು ಮಾಡಿಬಿಟ್ಟು ಅದನ್ನು ಹಾಕ್ತಾಯಿದ್ದೀವಿ. ಅದರಲ್ಲಿ ಅವಾಗೇನು ಮಾಡ್ತಾರೆ, ಗ್ರೀನ್ ಸರ್ಕಲಲ್ಲೂ ಇಲ್ಲ ಇರೋ ಪಂಚಾಯತಿಯವರು, ಅಥಾರಿಟೀಸ್ ಅವ್ರು ಬಂದುಬಿಟ್ಟು ಅದನ್ನು ಕ್ಲೀನ್ ಮಾಡಿಕೊಂಡು ಪ್ರಾಸೆಸ್ ಮಾಡ್ಕೊಂಡು ನಾವು ಮಾಡ್ತಾರೆ. ಇದು ಬಿಟ್ಟು ಇನ್ನೂ ಒಂದು 50 ಜನ ಟೀಮ್ನ ಇಟ್ಕೊಂಡು ನಾವು ಹೆಂಗೆ ಕಲಿಸಿದ್ದೀವಿ ಅಂದರೆ, ಈ ಏರಿಯಾದಲ್ಲಿರೋ ಸರೌಂಡಿಂಗ್ ಜಾಗದಲ್ಲಿ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಸುಮ್ಮನೆ ಒಂದು ಅವೇರ್ನೆಸ್ ಥರ ನೋಡಿ, ನಾವು BMSIT ಅವರು ನಾವು ಹಿಂಗೆ ಮಾಡ್ತಾಯಿದ್ದೀವಿ, ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು, ಅದರಲ್ಲೂ ಇಟ್ಕೊಂಡು ಅದೇ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಯೂಸ್ ಮಾಡಬೇಕು ಅಂತ ಒಂದು ಡ್ರೈವನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ. ಈಗ ನಿಮಗೆಲ್ಲ ಖುಷಿ ಇದೆ ಸರ್, ಅದು ಸಂತೋಷನೇ. So it is very useful because there are people in the college even now who don't know what is recycling, how bad plastic is for the environment. So it is very important for everybody to know what plastic is doing to the environment, and it is indirectly affecting to us also. So no sir, this is just one part of the action. As we increase the awareness, it will help more. ಸರ್, ಇವತ್ತು ನಮ್ಮ NSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ಹುಡುಗರು, ನಮ್ಮ BMSIT NSS ಯೂನಿಟಿನ ಹುಡುಗರು ಗ್ರೀನ್ ಸರ್ಕಲ್ನ ಅಸೋಸಿಯೇಷನ್ ಜೊತೆಯಲ್ಲಿ ಅವಲಹಳ್ಳಿಯಲ್ಲಿ ಪ್ಲಾಗಿಂಗ್ ಡ್ರೈವ್ ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಇದರಿಂದ ಹುಡುಗರು ಪ್ಲಾಸ್ಟಿಕ್ನ ರಿಮೂವ್ ಮಾಡ್ತಾರೆ, ತೆಗೆದುಬಿಟ್ಟು ಅದನ್ನು ಎಲ್ಲ ಕ್ಲೀನ್ ಮಾಡಿ ಸೊ ದಟ್ ಎನ್ವೈರ್ನಮೆಂಟಲ್ ಸಸ್ಟೈನಬಿಲಿಟಿನ ಮೇಂಟೈನ್ ಮಾಡ್ತಾರೆ. ಒಂದು 150ರಿಂದ 200 ಜನ ಹುಡುಗರು, ನಮ್ಮ BMSIT ಹುಡುಗರು ಇಲ್ಲಿ ಭಾಗವಹಿಸಿದ್ದಾರೆ. For Green Circle, this is the 25th year all over India. We have got branches in Delhi, we have got branches in Nainital. And from Bangalore, we have got a unit for which Mr. Nanjagowda is the honorary patron. And today we are doing this plogging drive. It's not new to us, we have been doing it for a long time. And this plastic drive, even if you see our banner, just see the banner, this banner also is made of cloth. We are discouraging the plastic completely. So this is made of fabric. So today we are going, our students have already gone, say around 100 students have gone to different places. MSR County, this Vajram opposite, Avalahali Lake, all those things, people have gone, all students have gone around, spread out. And this Avalahali is Avalahali village is a starting point for us, because Avalahali village is one of the finest villages, and it is better than many other villages, cleaner village. But still here also plastic is there, so our students, they will go and create some awareness in the houses also, not to use plastic, all those things we'll do. This is a long journey, sir. This is a mission for entire Clean Bangalore. So that we have taken this as a mission Clean Bangalore. And this plogging drive is one in the mission Clean Drive. We are going to have many more programs like garbage dumping also we are going to fight against, and we are going to say that our Bangalore is greener and cleaner rather than it is a garbage city. We want it to be a green city, not a garbage city. ಏನು ಮಾಡ್ತಾ ಇದ್ದೀವಿ, ಆದರೆ ಏನು ಇಲ್ಲಿ ತಿಳುವಳಿಕೆ ಜನನೂ ಇದ್ದಾರೆ, ತಿಳುವಳಿಕೆ ಇಲ್ಲದ ಜನನೂ ಇದ್ದಾರೆ. ಸುಮಾರು ಜನ ನಾವು ಎಷ್ಟೇ ಕ್ಲೀನ್ ಮಾಡಿ ದಿನ ಟ್ಯಾಕ್ಟ್ರ್ ಬಂದ್ರೂ ಆ ಟ್ಯಾಕ್ಟ್ರಿಗೆ ಕಸ ಹಾಕಲ್ಲ, ಬೇಕು ಅಂತ ತಗೊಂಡೋಗೋದು, ಎಲ್ಲೋ ಒಂದು ಕಡೆ ಬಿಸಾಕೋದು ಎಲ್ಲ ಮಾಡ್ತಾರೆ. ಆಮೇಲೆ ಹಾಲಿನ ಪ್ಯಾಕೆಟು ಅಷ್ಟೇ, ಡೈಲಿ ಒಂದು ನಮ್ಮ ಕರ್ನಾಟಕದಾಗ ಒಂದು 1000 ಕೋಟಿ ದಿನ ಹಾಲಿನ ಪ್ಯಾಕೆಟ್ ಕಟ್ಟೋದು. ಆದರೆ ಕಟ್ ಮಾಡುವಾಗ
ಒಂದು ಚೂರು ಕಟ್ ಮಾಡಿ ನೆಲಕ್ಕೆ ಹಾಕ್ಬಿಡ್ತಾರೆ. ಆ ಒಂದು ಚೂರು ಸೇರಿ ತಿಂಗಳಿಗೆ ಎಷ್ಟೋ ಸಾವಿರಾರು ಕೋಟಿ ಆಗ್ತದೆ, ಅದೆಲ್ಲ ಭೂಮಿಗೆ ಸೇರ್ಕಾಗಿದೆ. ಅದರಿಂದ ಎಲ್ಲರೂ ಸ್ವಚ್ಛತೆ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಬೇಕು ಅಂತ ನಾನು ಕೇಳ್ತಾರೆ. ಒಂದು ಒಳ್ಳೆ ಉದ್ದೇಶಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪರಿಸರ, ನೈರ್ಮಲ್ಯ, ಸ್ವಚ್ಛತೆ ಬಗ್ಗೆ ಮತ್ತು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿನೂ ಸಹ ಪೊರಕೆ ಇಟ್ಕೊಂಡು ಕ್ಲೀನ್ ಮಾಡಬೇಕು, ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಪ್ರದೇಶಗಳನ್ನ, ರಸ್ತೆಗಳನ್ನ, ಚರಂಡಿಗಳನ್ನ ಕ್ಲೀನ್ ಮಾಡಬೇಕು ಅಂತ ಎಷ್ಟೇ ಜಾಗೃತಿ ಮೂಡಿಸಿದ್ರು ಜನ ನೈರ್ಮಲ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ವಿಷಾನ ಪ್ರತಿದಿನ ಸ್ವಲ್ಪ ನಾವು ತಿಂತಾ ಇದ್ದೀವಿ. ಅದು ಕಡಿಮೆ ಆಗಬೇಕು. ನಮ್ಮ ಮುಂದಿನ ಭವಿಷ್ಯದ ಮಕ್ಕಳ ಭವಿಷ್ಯ ಉಜ್ವಲವಾಗಲಿಕ್ಕೆ ನೈರ್ಮಲ್ಯ ಅತ್ಯಗತ್ಯ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲರೂ ಶ್ರಮ ಹಾಕಬೇಕು. ಆ ನಿಟ್ಟಿನಲ್ಲಿ BMSIT, ಆವನಹಳ್ಳಿ, ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು NCC ನಮ್ಮ ಏನು BMS ಕಾಲೇಜಿನ ವಿದ್ಯಾರ್ಥಿಗಳು ಒಳ್ಳೆ ಉದ್ದೇಶಕ್ಕೆ ಕೈ ಜೋಡಿಸಿದ್ದಾರೆ. ಈ ಕೆಲಸ ಮತ್ತು ಗ್ರೀನ್ ಸರ್ಕಲ್ ಸಹ ಇದಕ್ಕೆ ಕೈ ಜೋಡಿಸಿದೆ. ಈ ಕೆಲಸ ನಿರಂತರವಾಗಿ ಮುಂದುವರಿಲಿ. ಕೆಲಸ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ಎಲ್ರಿಗೂ ಒಳ್ಳೆಯದಾಗಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ. ನೀವಿನ್ನು ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.